ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 ಕನ್ನಡ ಪ್ರಶ್ನೋತ್ತರಗಳು. ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಪದ್ಯ ಭಾಗ 1. ಕದಡಿದ ಸಲೀಲಂ ತಿಳಿವಂದದೆ. ಈ ಪದ್ಯ ಭಾಗದ ಪ್ರಶ್ನೋತ್ತರಗಳು. ಕ್ಲಾಸ್ 12 ಸಾಂದರ್ಭಿಕ ವಿವರಣೆಗಳನ್ನು ಬಯಸುವ ವಾಕ್ಯಗಳು. ಸಂದರ್ಭ ಸಹಿತ ವಿವರಣೆ. ಸಂದರ್ಭ 1. ಪ್ರಶ್ನೆ 1. ಕೃತಾಂತಜಿಯು ಪೊಡಕರಿಸುವ ಒಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದೆದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಹೇಗೆ ಪ್ರತ್ಯಕ್ಷವಾಯಿತೆಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ರಾಮ ಲಕ್ಷ್ಮಣರನ್ನು ಸೋಲಿಸಲು ನಿರ್ಧರಿಸಿದ ಬಹುರೂಪಿಣಿ ವಿದ್ಯೆಯನ್ನು ಪ್ರತ್ಯಕ್ಷ ಮಾಡಿಕೊಳ್ಳಲು ಮುಂದಾಗುತ್ತಾನೆ. ಶಾಂತಿಜೀನ ಭವನದಲ್ಲಿ ಮಹಾಪೂಜೆಗೆ ಕುಳಿತ ಆತ ಧ್ರುವಮಂಡಲದಂತೆ ಅಚಲನಾಗದೆ ಮನಸ್ಸನ್ನು ನಿಗ್ರಹಿಸಿ ದಿವ್ಯ ಮಂತ್ರದಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಳ್ಳುತ್ತಾನೆ. ಆಗ ಬಹುರೂಪಿಣಿ ವಿದ್ಯೆ ಮುಂಗಾರಿನ ಸಿಡಿಲ ಪ್ರವೇಶ ಮಿತಿ ಮೀರಿ ಯಮ ನಾಲಿಗೆಯನ್ನು ಹೊರಚಾಚುವಂತೆ ಏನಪ್ಪಣೆ ಎಂದು ರಾವಣನ ಮುಂದೆ ಪ್ರತ್ಯಕ್ಷವಾಗುತ್ತದೆ. ಕವಿ ಇದನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 2. ಪ್ರಶ್ನೆ 2. ಉಳಿದವರಳಿಗೆ ವೆನಗೆಯುವುದೇಂ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದೆದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಹುರೂಪಿಣಿ ವಿದ್ಯೆ ಬಲದಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಕ್ಕಾಗಿ ನಿರ್ಧರಿಸಿದ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ಸಂದರ್ಭದ ವಿವರಣೆ: ರಾಮ ಲಕ್ಷ್ಮಣರನ್ನು ಬಹುರೂಪಿಣಿ ವಿದ್ಯೆ ಬಲದಿಂದ ಕೊಂದಾದರೂ ಸೀತೆಯನ್ನು ತನ್ನೊಳನಾಗಿ ಮಾಡಿಕೊಳ್ಳಬೇಕೆಂಬ ದುಷ್ಟ ಛಲ ರಾವಣದು. ಅಂತೆ ಆತ ಶಾಂತಿ ಜೀನಭವನದಲ್ಲಿ ಮಹಾಪೂಜೆ ನೆರವೇರಿಸಿ ಬಹುರೂಪಿಣಿ ವಿದ್ಯೆಯನ್ನು ಬರಮಾಡಿಕೊಳ್ಳುತ್ತಾನೆ. ರಾವಣನ ಎದುರು ಪ್ರತ್ಯಕ್ಷವಾದ ಬಹುರೂಪಿಣಿ ವಿದ್ಯೆ ಏನಪ್ಪಣೆ ಆಜ್ಞಾಪಿಸು ಎಂದು ಹೇಳುತ್ತದೆ. ರಾವಣನ ಅದಕ್ಕೆ ರಾಮ ಲಕ್ಷ್ಮಣರನ್ನು ಕೊಲ್ಲುವ ವಿಷಯವಾಗಿ ತಿಳಿಸುತ್ತಾನೆ. ಅದಕ್ಕೆ ಬಹುರೂಪಿಣಿ ವಿದ್ಯೆ ರಾಮ ಲಕ್ಷ್ಮಣನು ತನಗೂ ಸಹಿತ ಕೊಲ್ಲಲು ಸಾಧ್ಯವಿಲ್ಲವೆಂದು ತಿಳಿಸಿ ಬೇಕಾದರೆ ಉಳಿದವರನ್ನು ಕೊಲ್ಲಬಹುದೆಂದು ತಿಳಿಸುತ್ತದೆ. ಇದರಿಂದ ದೇಹಗುಂದದೆ ರಾವಣ ತನ್ನ ಸಾಮರ್ಥ್ಯದಿಂದಲೇ ರಾಮ ಲಕ್ಷ್ಮಣನನ್ನು ಕೊಂದು ಸೀತೆಯನ್ನು ಪಡೆಯುವುದಾಗಿ ನಿರ್ಧರಿಸುತ್ತಾನೆ. ಆಗ ಅವನು ಈ ಮೇಲಿನಂತೆ ಹೇಳಿಕೊಳ್ಳುತ್ತಾನೆ. ಸಂದರ್ಭ 3. ಪ್ರಶ್ನೆ 3. ಸಮಧಿಕರಾರ ಜಗಯ ದೊಳಿನಿ ನಿನಗೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾವಣ ತನ್ನ ಪರಾಕ್ರಮದ ಪ್ರತಾಪವನ್ನು ಅಭಿವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ಸಂದರ್ಭ ವಿವರಣೆ: ರಾವಣನಿಗೆ ತನ್ನ ಪರಾಕ್ರಮದ ಬಗ್ಗೆ ವಿಶೇಷ ಅಭಿಮಾನ. ತನ್ನ ಪರಾಕ್ರಮವನ್ನು ಏನಾದರೂ ಯುದ್ಧದಲ್ಲಿ ಬಳಸಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ಪಡೆಯಲು ನಿಶ್ಚಯಿಸುತ್ತಾನೆ. ರಾವಣ ಸೀತೆಯನ್ನು ಪಡೆಯಬೇಕೆಂಬ ಕಾಮಾತುರದಲ್ಲಿ ಆತ ಹಿತ ಅಹಿತಗಳನ್ನು ಲೆಕ್ಕಿಸುವುದಿಲ್ಲ, ನ್ಯಾಯ ಅನ್ಯಾಯಗಳನ್ನು ಲೆಕ್ಕಿಸುವುದಿಲ್ಲ. ಎಂತಾದರೂ ಸರಿ ಸೀತೆಯನ್ನು ಪಡೆದೇ ತೀರಬೇಕೆಂಬ ಛಲ ಆತನದು. ಕೊನೆಯ ಪಕ್ಷ ಯುದ್ಧ ಮಾಡಿದಾದರೂ ರಾಮ ಲಕ್ಷ್ಮಣರನ್ನು ಕೊಂದಾದರೂ ಸೀತೆಯನ್ನು ಪಡೆಯಲು ಮುಂದಾಗುತ್ತಾನೆ. ಇದರಲ್ಲಿ ತಾನು ಗೆಲ್ಲುವನೆಂಬ ನಂಬಿಕೆ ಆತನಿಗಿದೆ. ಏಕೆಂದರೆ ತನ್ನ ಪರಾಕ್ರಮದ ಮುಂದೆ ಇನ್ನೊಬ್ಬ ಪರಾಕ್ರಮಿ ಇಲ್ಲವೆನ್ನುವುದೇ ಆತನ ಬಹು ಗಟ್ಟಿ ನಿಲುವಾಗಿತ್ತು. ಇದನ್ನು ಅಭಿವ್ಯಕ್ತಿಸುತ್ತಾ ರಾವಣ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾನೆ. ಸಂದರ್ಭ 4. ಪ್ರಶ್ನೆ 4. ಏನಂ ಕೇಳಪೇನೋ ಪೊಲ ವಾರ್ತೆ ಏನೇನ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ
ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ರಾಮ ಲಕ್ಷ್ಮಣರಿಗೆ ಕೆಡಕಾಗುವುದನ್ನು ಯಾವಾಗ ಕೇಳುತ್ತೇನೋ ಎಂಬ ತವಕವನ್ನು ರಾಮ ಲಕ್ಷ್ಮಣರಿಗೆ ಕೆಡುವುದಾದನ್ನು ಯಾವಾಗ ಕೇಳುತ್ತೇನೋ ಎಂಬ ತವಕವನ್ನು ಅಭಿವ್ಯಕ್ತಪಡಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ಸಂದರ್ಭದ ವಿವರಣೆ: ರಾಮ ಲಕ್ಷ್ಮಣರ ಬಗೆಗೆ ಏನಾದರೂ ಕೆಟ್ಟ ವಾರ್ತೆಯನ್ನು ಕೇಳಿ ತಿಳಿಯುವ ತವಕ ರಾವಣದು. ಏಕೆಂದರೆ ಅವರಿಗೆ ಕೆಟ್ಟದಾದರೆ ಸೀತೆ ತನಗೆ ದಕ್ಕುತ್ತಾಳೆ ಎಂಬ ದುರಾಸೆ ರಾವಣಿಗೆ. ಅಂತೆ ಆತ ರಾಮ ಲಕ್ಷ್ಮಣನ ಕೇಡನ್ನು ಬಯಸುತ್ತಾನೆ. ಸೀತೆ ತನಗೆ ಎಂದು ಒಲಿವಳೋ ಎಂಬ ಕಾತುರ ತವಕದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂಬ ವಿವೇಚನೆಯನ್ನೇ ಕಳೆದುಕೊಂಡು ಬಿಡುತ್ತಾನೆ. ರಾವಣ ಒಟ್ಟಾರೆ ಸೀತೆಗೆ ತನಗೆ ದಕ್ಕಬೇಕು, ಅದಕ್ಕಾಗಿ ರಾಮ ಲಕ್ಷ್ಮಣರಿಗೆ ಏನಾದರೂ ಸರಿ ಎಂಬ ವಿಚಾರ ಆತನದು. ಇದನ್ನು ಆತ ಅಭಿವ್ಯಕ್ತಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ: ಇದು ಅಸಾಧ್ಯವಪ್ಪ, ಮರು ಒಕ್ಕವಿಲ್ಲ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಬಹುರೂಪಿಣಿ ವಿದ್ಯೆಯನ್ನು ತಾನು ಸಿದ್ಧಿಸಿಕೊಂಡು ವಿಚಾರವನ್ನು ಸೀತೆಗೆ ತಿಳಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ರಾಮ ಲಕ್ಷ್ಮಣರನ್ನು ಯುದ್ಧದಲ್ಲಿ ಕೊಂದಾದರೂ ಸೀತೆಯನ್ನು ಪಡೆಯಬೇಕೆಂಬ ಛಲ ರಾವಣದು. ಈ ಛಲವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಆತ ಬಹುರೂಪಿಣಿ ವಿದ್ಯೆಯನ್ನು ಮಹಾಪೂಜೆಯ ಮೂಲಕ ಒಲಿಸಿಕೊಳ್ಳುತ್ತಾನೆ. ಸೀತೆಯನ್ನು ಕಾಣುವ ಆಸೆಯಿಂದ ಅವಳಿದ್ದ ಪ್ರಮದವನಕ್ಕೆ ಬಂದ ರಾವಣ ಈ ವಿಷಯವನ್ನು ಸೀತೆಗೆ ತಿಳಿಸುತ್ತಾನೆ. ತನ್ನನ್ನು ಕಂಡು ತಲ್ಲೆಣಿಸುತ್ತಿದ್ದ ಸೀತೆಯನ್ನು ಕುರಿತು ಬಹುರೂಪಿಣಿ ವಿದ್ಯೆ ನನಗೆ ಸಾಧ್ಯವಾಯಿತು. ಇನ್ನೇನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ಪ್ರೀತಿಯ ರಾಮನಾಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯವನ್ನು ಸುಖವನ್ನು ಅನುಭವಿಸು ಎಂದು ಹೇಳುತ್ತಾನೆ ರಾವಣ. ಆಗ ಅವನು ಸೀತೆಗೆ ಈ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 6. ಪ್ರಶ್ನೆ 6. ರಘುತು ನುಜ ನಾಯ ಪ್ರಾಣಂ ಬರೇಗಂ ಬಾರದಿರು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಾಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ತನಗೆ ಕರುಣೆ ತೋರಬೇಕೆಂದು ಸೀತೆ ರಾವಣನಲ್ಲಿ ವಿನಂತಿಸಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಪ್ರಮದ್ವನಕ್ಕೆ ಬಂದು ಸೀತೆಯನ್ನು ಕಂಡ ರಾವಣ ಅವಳಿಗೆ ತಾನು ಬಹುರೂಪಿಣಿ ವಿದ್ಯೆ ಒಲಿಯುವುದನ್ನು ತಿಳಿಸುತ್ತಾನೆ. ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಯಿತು. ಇನ್ನು ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ರಾಮನಾಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣ ಸೀತೆಗೆ ಹೇಳುತ್ತಾನೆ. ಇದನ್ನು ಸೀತೆ ಕೇಳಿ ತನ್ನ ಮೇಲೆ ಕರುಣೆ ತೋರಬೇಕೆಂದು ರಾಮ ಲಕ್ಷ್ಮಣರನ್ನು ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ತನ್ನ ರಾಮನ ಆಯುಷು ಮತ್ತು ಪ್ರಾಣದ ಸಮೀಪಕ್ಕೆ ಬರಬಾರದೆನ್ನುತ್ತ ನೆಲಕ್ಕುರುಳಿ ಮೂರ್ಛೆ ಹೋಗುತ್ತಾಳೆ. ಆಗ ಸೀತೆ ಈ ಮೇಲಿನಂತೆ ಹೇಳುತ್ತಾಳೆ. ಸಂದರ್ಭ 7. ಪ್ರಶ್ನೆಗಳು: ಕದಡಿದ ಸಲೀಲಂ ತಿಳಿವಂದದೆ. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ಬಗೆಗೆ ರಾವಣನ ಮನ ಪರಿವರ್ತನೆಗೊಂಡುವುದನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ರಾವಣ ಸೀತೆಯನ್ನು ಕಾಣುವ ತವಕದಿಂದ ಬಾಣಗಳಿಲ್ಲದ ಕಾಮದೇವನಂತೆ ಪ್ರಮದವನಕ್ಕೇನೋ ಬರುತ್ತಾನೆ. ಆದರೆ ಅಲ್ಲಿ ಸೀತೆಯ ಮನಸ್ಥಿತಿಯನ್ನು ಕಾಣುತ್ತಿದ್ದಂತೆ ಆತನಲ್ಲಿ ಕರುಣೆ ಕಡಲು ಉಕ್ಕುತ್ತದೆ.
ಯಾವ ಸೀತೆಯನ್ನು ತನ್ನನ್ನು ಕೆಟ್ಟ ಕಾಮ ವಾಸನೆಯಿಂದ ಪಡೆಯಬೇಕೆಂದು ಬಂದಿದ್ದೆನೋ ಅದೇ ಸೀತೆ ಕಂಡು ಆತನ ಮನ ತಿಳಿಗೊಳ್ಳದಂತೆ ತಿಳಿಯಾಗಿ ಹೋಗುತ್ತದೆ. ಮೂರ್ಛೆ ಹೊಂದಿ ಬಿದ್ದ ಸೀತೆಯನ್ನು ಕಂಡು ಆತನ ಹೃದಯ ಕರಗಿ ಅಲ್ಲಿ ಕರುಣೆ ಹುಟ್ಟುತ್ತದೆ. ರಾವಣ ತನ್ನ ತಾನೇ ಕಳೆದುಕೊಂಡು ತನ್ನ ತಪ್ಪಿನ ಅರಿವನ್ನು ಕೊಂಡುಕೊಳ್ಳುತ್ತಾನೆ. ಕರ್ಮವಶದಿಂದ ಉತ್ಪನ್ನವಾಗುವ ಕೆಟ್ಟ ಪಾಪದ ಪರಿಣಾಮವೇನೆಂಬುದು ಸತ್ಯ ಆತನ ಅನುಭವಕ್ಕೆ ಬರುತ್ತದೆ. ಆಗ ಕದಡಿದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಕೊಳ್ಳುವಂತೆ ರಾವಣನ ಮನಸ್ಸು ತನ್ನ ತಪ್ಪನ್ನು ತಾನೇ ತಿಳಿಯಾಗುತ್ತದೆ. ಸೀತೆಯ ವಿಷಯವಾಗಿ ಆತ ಸಂಪೂರ್ಣ ಬದಲಾಗುತ್ತಾನೆ. ಕವಿ ಇದನ್ನು ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 8 ಉದಾತ್ತ ನೋಳ ಪುಟದಲ್ಲಿ ನೀಲಿ ರಾಗಂ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಉದಾತ್ತ ವ್ಯಕ್ತಿಯಲ್ಲಿ ಸ್ಥಿರವಾದ ಪ್ರೀತಿ ಹುಟ್ಟುವುದು ಒಂದು ಸಹಜ ಗುಣವೆಂದು ರಾವಣನ ಪರಿವರ್ತನೆಯ ಹಿನ್ನೆಲೆಯಲ್ಲಿ ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ರಾವಣನು ಉದಾತ್ತೀಕರಿಸಿ ಬರೆಯುವುದು ಕವಿ ನಾಗಚಂದ್ರನ್ ಮುಖ ಉದ್ದೇಶವಾಗಿತ್ತು. ಅಂತೆ ನಾಗಚಂದ್ರನ್ ರಾವಣ ವಾಲ್ಮೀಕಿಯ ರಾವಣಗಿಂತ ತೀರಾ ಭಿನ್ನವಾಗಿ ಕಾಣುತ್ತಾನೆ. ವಾಲ್ಮೀಕಿ ರಾವಣ ಮೂಲತಃ ಸ್ತ್ರೀಲಂಪಟದ ವಿಷಯ ಲೋಲಪ ರಾಕ್ಷಸ. ಆದರೆ ನಾಗಚಂದ್ರನ್ ರಾವಣ ಸ್ತ್ರೀಲೋಪನಲ್ಲ, ವಿಷಯ ಲಂಪಟನಲ್ಲ, ರಾಕ್ಷಸನಾದರೂ ರಾಕ್ಷಸ ಕುಣಿಯಲ್ಲ, ಏಕೆಂದರೆ ಆತನಲ್ಲೂ ಉದಾತ್ತ ಗುಣವಿತ್ತು ಎನ್ನುತ್ತಾನೆ ಕವಿ ನಾಗಚಂದ್ರ. ಅಂತೆ ಮೂರ್ಛಿತೆಯಾದ ಸೀತೆಯನ್ನು ಕಂಡು ಆತನ ಕಲ್ಲು ಹೃದಯ ಕರಬೇಕಾಯಿತು, ಕರಗಿ ಕರುಣೆ ಸೂಸಬೇಕಾಗಿತ್ತು. ರಾವಣ ಅಂತರ್ಗತದಲ್ಲಿದ್ದ ಈ ಉದಾತ್ತ ಗುಣವನ್ನು ಎತ್ತಿ ಹೇಳುತ್ತಾ ಕವಿ ನಾಗಚಂದ್ರನ್ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭ 9 ಪ್ರಶ್ನೆ 9 ಅಪೇಕ್ಷುವನೇ ಗುಣ ಹಾನಿಯನ್ನೆನ್ನ ಪಾಪದಿಂ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ಮನಸ್ಥಿತಿಯನ್ನು ಕಂಡು ತಾನು ಪರಿವರ್ತನೆಗೊಂಡ ಬಗೆಯನ್ನು ರಾವಣ ತನ್ನ ಪರಿವಾರದವರಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಮೂರ್ಛಾ ಸ್ಥಿತಿಯಲ್ಲಿದ್ದ ಸೀತೆಯನ್ನು ಕಂಡು ರಾವಣನಲ್ಲಿ ಕರುಣೆ ಹುಟ್ಟುತ್ತದೆಯಷ್ಟೇ. ಈ ಕಾರುಣ್ಯ ರಸವೇ ಸೀತೆಯ ಬಗೆಗೆ ಇದು ತನಕ ಆತನಲ್ಲಿದ್ದ ಅನುರಕೆಯನ್ನು ವ್ಯಾಮೋಹವನ್ನು ಕಳೆದುತ್ತದೆ. ತನ್ನ ಸ್ವಭಾವ ಪರಿಣಿತಿಯಲ್ಲಿ ಈಗ ಸ್ಥಿರವಾಗಿ ನಿಂತುಕೊಂಡ ರಾವಣ ಸೀತೆಯ ಬಗೆಗಿನ ತನ್ನ ಈಗಿನ ಮನೋಭಾವ ಏನೆಂಬುದನ್ನು ತನ್ನ ಪರಿವಾರದ ಜನಕ್ಕೆ ತಿಳಿಸುತ್ತಾನೆ. ಸೀತೆ ತನ್ನ ಪತಿವ್ರತಾ ಗುಣವನ್ನು ಪರಿಪಾಲಿಸಬೇಕೆಂಬುದ ದೃಷ್ಟಿಯಿಂದ ರಾವಣನಿಗೆ ಒಂದಿಷ್ಟು ಮನಸ್ಸು ಮಾಡುವುದಿಲ್ಲ. ಆತನನ್ನು ಆಕೆ ಹುಲ್ಲಿಗಿಂತ ಕಡೆಯಾಗಿ ಕಾಣುತ್ತಾಳೆ. ಶ್ರೇಷ್ಠ ಆಭರಣ, ವಸ್ತ್ರ, ದೇಹ ಸೌಂದರ್ಯಗಳನ್ನು ಬಯಸದೆ ಕೇಚರ ರಾಜ್ಯಲಕ್ಷ್ಮಿಯನ್ನು ಹುಲ್ಲಿಗೆ ಸಮಾನವಾಗಿ ಭಾವಿಸುತ್ತಾಳೆ. ಸೀತೆ ಈ ಔನ್ನತ್ಯ ಗುಣವನ್ನು ಕಂಡ ರಾವಣ ಇನ್ಯಾಕೆ ನಾನು ಬಯಸುವುದು ಪಾಪಕ್ಕೆ ಪಕ್ಕದಂತೆ ಎಂದು ನಿರ್ಧರಿಸುತ್ತಾ ಇದನ್ನ ತನ್ನ ಪರಿಜನಕ್ಕೆ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 10 ಗಂಧರ್ವ ವಿಮೋಹದಿಂದ ಗಲಿದೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದ್ರನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ರಾಮರಿಗೆ ತಾನು ಮಾಡಿದ ಅನ್ಯಾಯವನ್ನು ಪರಿಜನಕ್ಕೆ ವಿವರಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ. ಸೀತೆ ರಾಮನ ಮೇಲಿಟ್ಟ ಅನನ್ಯ ಪತಿ ಭಕ್ತಿಯನ್ನು ಹಾಗೂ ಆಕೆ ಅದಕ್ಕೆ ಪ್ರತೀಕವೆಂಬುತ್ತೆ ಮೂರ್ಛೆ ಹೊಂದಿ ಬಿದ್ದುದನ್ನು ಕಂಡು ರಾವಣನಿಗೆ ಕರುಣೆ ಉಂಟಾಗುತ್ತದೆ. ಆತನ ಮನಸ್ಸು ಪರಿವರ್ತನೆಗೊಂಡು ತಾನು ರಾಮ ಸೀತೆಯರಿಗೆ ಅನ್ಯಾಯ ಮಾಡಿದೆನೆಂದು ಪರಿಜನರ ಮುಂದೆ ಪಶ್ಚಾತ್ತಾಪ ಪಡುತ್ತಾನೆ.
ಯಾವುದೊಂದು ಕಾರಣವಿಲ್ಲದೆ ಕರ್ಮ ವಶಕ್ಕೆ ಕಾರಣವಾಗಿ ಕಾಮ ವ್ಯಾಮೋಹದಿಂದ ಪ್ರಾಣಪಿರಿಯರಾದ ರಾಮ ಸೀತೆಯರನ್ನು ಅಗಲಿಸಿದ ಎಂದು ಪರಿವರ್ತಿಸುತ್ತಾನೆ. ಆಗ ರಾವಣ ಪರಿಜನಕ್ಕೆ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 11. ಪ್ರಶ್ನೆ 11. ಮಾನೆನಿಗಿನಿತು ದುಃಖಮಂ ಪುಟಿಸಿದೆ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆ ತಾನು ಅನ್ಯಾಯ ಮಾಡಿದುದನ್ನು ಪರಿಜನಕ್ಕೆ ವಿವರಿಸುವ ಸಂದರ್ಭದಲ್ಲಿ ರಾವಣ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಸೀತೆಯನ್ನು ರಾಮನಿಂದ ಅಗಲಿಸಿ ತಂದದ್ದು ತನ್ನ ಮಹಾಪರಾಧ ಎಂಬ ಸತ್ಯ ಕೊನೆಗೂ ರಾವಣನ ಮನಸ್ಸಿಗೆ ಬರುತ್ತದೆ. ಪತಿ ಭಕ್ತಿಯಿಂದ ಮೂರ್ಛೆ ಹೋದ ಸೀತೆ ಮನಸ್ಥಿತಿಯನ್ನು ಕಂಡು ಆತನ ಹೃದಯ ಕರುಣೆಗೊಳ್ಳುತ್ತದೆ, ಮನ ಪರಿವರ್ತನೆಗೊಳ್ಳುತ್ತದೆ. ಆಗಲೇ ರಾವಣಿಗೆ ತನ್ನ ಈ ತಪ್ಪಿನ ಅರಿವಾಗುತ್ತದೆ. ಕಾಮ ವ್ಯಾಮೋಹದಿಂದ ತನ್ನ ಕೀರ್ತಿ ಕೆಟ್ಟ ಬೇರಿಯನಾದಂತೆ ಮುಳುಗಿ ಹೋಯಿತೆಂದು ಆತ ಪಶ್ಚಾತ್ತಾಪ ಪಡುತ್ತಾನೆ. ಇದನ್ನಾತ ತನ್ನ ಪರಿಜನಕ್ಕೆ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಸಂದರ್ಭ 12. ರಣಾಗ್ರದೊಳ ಪಿಡಿದು ತಂದಾಂ ಕೊಟ್ಟಪೇಂ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಕವಿ ನಾಗಚಂದನ್ ಕದಡಿದ ಸಲೀಲಂ ತಿಳಿವಂದದೆ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಯುದ್ಧದ ಮೂಲಕ ವಾಗ್ಯ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಕ್ಕಾಗಿ ನಿರ್ಧರಿಸಿದ ಸಂದರ್ಭದಲ್ಲಿ ವಿವರಿಸುತ್ತಾ ರಾವಣ ತನ್ನ ಪರಿಜನಕ್ಕೆ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ಸೀತೆಯನ್ನು ತಾನು ಹೊತ್ತು ತಂದದ್ದು ಮಹಾಪರಾಧವೆಂಬುದು ಅರಿವು ರಾವಣನಿಗಾಗುತ್ತದೆ ಅಷ್ಟೇ. ಈ ಅರಿವಾಗುತ್ತದಂತೆ ಆತ ಸೀತೆಯನ್ನು ಮರಳಿ ರಾಮನಿಗೆ ಒಪ್ಪಿಸಲು ನಿರ್ಧರಿಸುತ್ತಾನೆ. ಆದರೆ ಸೀತೆಯನ್ನು ಏಕಾಏಕಿಯಾಗಿ ಒಪ್ಪಿಸಲು ಆತನಿಗೆ ಮನಸ್ಸು ಬರುವುದಿಲ್ಲ. ಯುದ್ಧ ಮಾಡಿ ಆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ನಂತರ ಸೀತೆಯನ್ನು ಒಪ್ಪಿಸುವುದಕ್ಕಾಗಿ ಆತ ನಿಶ್ಚಯಿಸುತ್ತಾನೆ. ಏಕಾಕಿ ಒಪ್ಪಿಸುವುದು ವೀರನ ಪರಾಕ್ರಮೆ ಲಕ್ಷ್ಮಣವಲ್ಲ ಎನ್ನುವುದು ರಾವಣನ ನಿಲುವು. ಇದನ್ನಾತ ತನ್ನ ಪರಿಜನಕ್ಕೆ ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಪ್ರಶ್ನೆ 1. ರಾವಣನು ಯಾವ ರೀತಿ ಚಲಿಸದೆ ಇದ್ದನು? ಉತ್ತರ: ರಾವಣನು ಧ್ರುವಮಂಡಲ ರೀತಿ ಚಲಿಸದೆ ಇದ್ದನು. ಪ್ರಶ್ನೆ 2. ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಉತ್ತರ: ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ವಿದ್ಯೆ. ಪ್ರಶ್ನೆ 3. ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಉತ್ತರ: ರಾಮ ಲಕ್ಷ್ಮಣನನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಪ್ರಶ್ನೆ 4. ಮಯತನೂಜೆ ಎಂದರೆ ಯಾರು? ಉತ್ತರ: ಮಯತನೂಜೆ ಎಂದರೆ ಮಂಡೋದರಿಯ ಮಯ ರಾಕ್ಷಸ ರಾಜನ ಮಗಳು. ಪ್ರಶ್ನೆ 5. ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು? ಉತ್ತರ: ರಾವಣನು ಮಹಾಪೂಜೆಯನ್ನು ಶಾಂತಿ ಝೀನ್ ಭವನದಲ್ಲಿ ಸಲ್ಲಿಸಿದನು. ಪ್ರಶ್ನೆ 6. ಸೀತೆಯನ್ನು ರಾವಣ ಎಲ್ಲಿರಿಸಿದನು? ಉತ್ತರ: ಸೀತೆಯನ್ನು ರಾವಣ ಪ್ರಮದವನದಲ್ಲಿರಿಸಿದನು. ಪ್ರಶ್ನೆ 7. ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ಉತ್ತರ: ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಕಚರಕಾತಿಯರು, ಗಂಧರ್ವ ಸ್ತ್ರೀಯರು. ಪ್ರಶ್ನೆ 8. ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ಉತ್ತರ: ಸೀತೆ ರಾವಣ ಪೌರುಷದ ಬೇಡಗವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಪ್ರಶ್ನೆ 9. ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಉತ್ತರ: ರಾಮನ ಆಯುಷ್ಯು ಮತ್ತು ಪ್ರಾಣದ ಸಮೀಪಕ್ಕೆ ಸುಳಿಯಬಾರದೆಂದು ಸೀತೆ ರಾವಣನನ್ನು ಬೇಡಿಕೊಂಡಳು. ಪ್ರಶ್ನೆ 10. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಉತ್ತರ: ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ 11. ವಿಭೀಷಣ ಯಾರು? ಉತ್ತರ: ವಿಭೀಷಣ ರಾವಣನ ತಮ್ಮ. ಪ್ರಶ್ನೆ 12. ಸೌಮಿತ್ರಿ ಎಂದರೆ ಯಾರು? ಉತ್ತರ: ಸೌಮಿತ್ರಿ ಎಂದರೆ ಲಕ್ಷ್ಮಣ ಸುಮಿತ್ರಾದೇವಿಯ ಮಗ. ಪ್ರಶ್ನೆ 13. ಯಾವಾಗ ಸೀತೆಯನ್ನು ರಾಮನಿಗೆ ಕೊಡುವೆನೆಂದು ರಾವಣನು ಯೋಚಿಸುತ್ತಾನೆ? ಉತ್ತರ: ಯುದ್ಧದಲ್ಲಿ ರಾಮ ಲಕ್ಷ್ಮಣನನ್ನು ಸೋಲಿಸಿದ ಬಳಿಕ ಸೀತೆಯನ್ನು ರಾಮನಿಗೆ ಕೊಡುವೆನೆಂದು ರಾವಣ ಯೋಚಿಸುತ್ತಾನೆ. 2-3 ವಾಕ್ಯಗಳಲ್ಲಿ
ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತು? ಉತ್ತರ. ಬಹುರೂಪಿಣಿ ವಿದ್ಯೆ ರಾವಣನಿಗೆ ಚಕ್ರಧರನಾದ ಲಕ್ಷ್ಮಣನನ್ನು, ಚರ್ಮದ ದೇಹಧಾರಿಯಾದ ರಾಮನನ್ನು ಕೊಲ್ಲಲು ಸಾಧ್ಯವಿಲ್ಲ. ರಾಮನನ್ನು ಬಿಟ್ಟು ಉಳಿದವರನ್ನು ಕೊಲ್ಲುತ್ತೇನೆ ಎಂದು ಆಶ್ವಾಸನೆ ಇತ್ತು. ಪ್ರಶ್ನೆ 2. ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ. ರಾವಣ ತನ್ನ ಅಂತಃಪುರದ ಸ್ತ್ರೀಯನ್ನು ನಿಮಗೆ ಇಷ್ಟೊಂದು ಅಪಮಾನ ಮಾಡಿದ ಅಂಗವಾದಾದಿಗಳನ್ನು ಹುಬ್ಬುಗಟ್ಟಿ ಕೋಷ್ಠರಲ್ಲಿ ಕ್ಷಣಾರ್ಧದಲ್ಲಿ ಸೆದೆ ಹಿಡಿದು ತಂದು ನಿಮ್ಮ ಮುಂದೆ ಬಹುವಿಧವಾಗಿ ಅಪಮಾನಗೊಳಿಸುತ್ತೇನೆ ಎಂದು ಸಂತೈಸಿದನು. ಪ್ರಶ್ನೆ 3. ಸೀತೆಯ ತಲ್ಲಣಕ್ಕೆ ಕಾರಣವೇನು? ಉತ್ತರ. ಸೀತೆಯು ಮುಖ ಕಮಲವನ್ನು ನೋಡಲೆಂದು ರಾವಣ ಪ್ರಮದವನಕ್ಕೆ ಬರುತ್ತಾನೆ. ಹೀಗೆ ಬರುವಾಗ ಆತ ರಾಮ ಲಕ್ಷ್ಮಣನ ಬಗೆಗೆ ಯಾವಾಗ ಏನು ಕೆಟ್ಟ ವಾರ್ತೆಯೇನು ಕೇಳುವೇನೋ, ಸೀತೆ ಇನ್ನೊಂದು ನನಗೆ ಒಲಿಯುವಳೋ ಎನ್ನುತ್ತಾ ಬರುತ್ತಾನೆ. ರಾವಣನ ಈ ಮಾತೆ ಸೀತೆ ತಲ್ಲಣಕ್ಕೆ ಕಾರಣವಾಗುತ್ತದೆ. ಪ್ರಶ್ನೆ 4. ರಾವಣನಿಗೆ ಸೀತೆಯನ್ನು ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ. ರಾಮನ ದೆಸೆಯನ್ನು ಬಿಟ್ಟು ತನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತೆ ರಾವಣ ಸೀತೆಗೆ ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಸೀತೆ ರಾಮನ ಆಯುಷು ಮತ್ತು ಪ್ರಾಣದ ಬಳಿ ಸುಳಿಯದೆ ತನ್ನ ಮೇಲೆ ಕರುಣೆ ತೋರಬೇಕೆಂದು ಬೇಡಿಕೊಂಡು ಮೂರ್ಛೆಗೆ ಸಂದುತ್ತಾಳೆ. ಇದನ್ನು ಕಂಡು ರಾವಣನಿಗೆ ಅನುಕಂಪ ಹುಟ್ಟಿ ಸೀತೆಯನ್ನು ಕರುಣಿಸುತ್ತಾನೆ. ಅಲ್ಲದೆ ಆತನಿಗೆ ಕರ್ಮವಶದಿಂದ ಆಗುವ ಕೆಟ್ಟ ಪಾಪದ ದುಷ್ಟ ಪರಿಣಾಮದ ಅರಿವು ಆಗಿ ಆತನ ಮನ ಕದಡಿದ ನೀರು ತಿಳಿಯಾಗುತ್ತದೆ. ಆಗ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತದೆ. ಪ್ರಶ್ನೆ 5. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಉತ್ತರ. ರಾವಣನು ತನ್ನ ಆಪ್ತರನ್ನು ಕುರಿತು ಪ್ರಾಣ ಪ್ರಿಯರಾದ ರಾಮ ಸೀತೆಯರನ್ನು ಯಾವ ನೆವವಿಲ್ಲದೆ ಕಾರಣವಿಲ್ಲದೆ ಕರ್ಮವಶಕ್ಕೆ ನೆವವಾಗಿ ಕಾಮ ವ್ಯಾಮೋಹದಿಂದ ಅಗಲಿಸಿದೆ. ನನ್ನಂಥ ಅವಿವೇಕಿ ಇಲ್ಲ. ನನ್ನ ಕುಲದ ಕೀರ್ತಿ ನಾಶವಾಯಿತು. ಸೀತೆಯನ್ನು ರಾಮನಿಂದ ಅಗಲಿಸಿ ತಂದು ಆಕೆಗೆ ಎಷ್ಟೊಂದು ದುಃಖವನ್ನುಂಟು ಮಾಡಿದೆ ಎಂದು ಹೇಳಿದನು. ಪ್ರಶ್ನೆ 6. ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸುವುದಿಲ್ಲವೇಕೆ? ಉತ್ತರ. ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸದಿದ್ದುಕ್ಕೆ ಕಾರಣವಿದೆ. ರಾವಣ ಮೂಲತಃ ಪರಾಕ್ರಮಶಾಲಿ. ಹೀಗಾಗಿ ಸೀತೆಯನ್ನು ತಾನು ಹೊತ್ತು ತಂದದ್ದೇ ತೊಯ್ದು ರಾವನಿಗೆ ಒಪ್ಪಿಸಲು ಮನಸ್ಸು ಮಾಡುವುದಿಲ್ಲ. ಪರಾಕ್ರಮಿಯಾದ ತಾನು ಯುದ್ಧದಲ್ಲಿ ರಾಮ ಲಕ್ಷ್ಮಣನ ಸೋಲಿಸಿ ಆ ಬಳಿಕವೇ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಾಗಿ ಆತ ನಿರ್ಧರಿಸುತ್ತಾನೆ. ಇದು ರಾವಣ ಎಸಗುವ ಇನ್ನೊಂದು ಘೋರ ಮಹಾಪರಾಧವೆನ್ನಬಹುದಾದರೂ ಇದು ವೀರನಿಗೆ ತಕ್ಕ ನಡೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಈ ಕಾರಣಕ್ಕಾಗಿ ರಾವಣ ಸೀತೆಯನ್ನು ಈಗಾಗಲೇ ರಾಮನಿಗೆ ಒಪ್ಪಿಸಲು ಬಯಸುವುದಿಲ್ಲ. ಹಾಗಾಗಿ ಸೀತೆಯನ್ನು ಒಯ್ದುಕೊಟ್ಟರೆ ತನ್ನ ಪರಾಕ್ರಮ, ವೀರತ್ವ, ಅಧಿಕ ಸಾಮರ್ಥ್ಯಗಳನ್ನು ವ್ಯರ್ಥವಾದಂತಾಗುತ್ತದೆ, ಹಿಂದೆ ಸೇರಿದಂತಾಗುತ್ತದೆ ಎಂಬ ವೀರ ನಿಲುವು ರಾವಣದು. ಪ್ರಶ್ನೆ 7. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ. ರಾವಣ ಅಂತಿಮವಾಗಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೀತೆಯನ್ನು ರಾಮನಿಗೆ ಒಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ. ಪರಾಕ್ರಮಿಯಾದ ಆತನಿಗೆ ಸೀತೆಯನ್ನು ಇದ್ದಂತೆಯೇ ಹೊತ್ತೊಯ್ದು ಒಪ್ಪಿಸಲು ಮನಸ್ಸು ಬರುವುದಿಲ್ಲ. 4 ಅಂಕಗಳನ್ನು 5-6 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ರಾವಣನು ಬಹುರೂಪಿಣಿ ವಿದ್ಯೆ ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ. ಉತ್ತರ. ಬಹುರೂಪಿಣಿ ವಿದ್ಯೆಯನ್ನು ಬರಮಾಡಿಕೊಂಡು ರಾಮ ಲಕ್ಷ್ಮಣನನ್ನು ಕೊಂದು ಸೀತೆಯನ್ನು ತನ್ನ ವಶ ಮಾಡಿಕೊಳ್ಳಬೇಕೆಂಬ ಹುನ್ನಾರ ರಾವಣದಾಗಿತ್ತು. ಅಂತೆ ಆತ ಶಾಂತಿ ಜೀನ ಭವನದಲ್ಲಿ ಬಹುರೂಪಿಣಿಯ ವಿದ್ಯೆಯನ್ನು ಪ್ರತ್ಯಕ್ಷ ಮಾಡಿಕೊಳ್ಳಲು ಮಹಾಪೂಜೆ ಕೈಗೊಳ್ಳುತ್ತಾನೆ. ತನ್ಮೂಲಕ ಸಾಧಿಸಿಯೂ ಕೊಳ್ಳುತ್ತಾನೆ. ಆದರೆ ಬಹುರೂಪಿಣಿ ವಿದ್ಯೆ ರಾವಣ
ವಿಲಾಸಕ್ಕೆ ಸಹಕರಿಸುವುದಿಲ್ಲ, ಏಕೆಂದರೆ ಅದು ಲಕ್ಷ್ಮಣ ಚಕ್ರಧರನಾದುದರಿಂದ ಹಾಗೂ ರಾಮ ಚರಮ ದೇಹಧಾರಿಯಾದುದರಿಂದ ಅವರಿಬ್ಬರನ್ನು ತನ್ನಿಂದ ಕೊಲ್ಲಲು ಸಾಧ್ಯವಿಲ್ಲವೆಂದು ರಾವಣನಿಗೆ ಸ್ಪಷ್ಟಪಡಿಸುತ್ತದೆ. ರಾಮ ಲಕ್ಷ್ಮಣರನ್ನು ಕೊಲ್ಲಲಾಗದು, ಆದರೆ ರಾಮನನ್ನು ಬಿಟ್ಟು ಉಳಿದವರನ್ನು ಕೊಲ್ಲಬಲ್ಲೆ ಎಂದು ಅದು ರಾವಣನಿಗೆ ಸ್ಪಷ್ಟವಾಗಿ ತಿಳಿಸಿ ಆತನಿಗೆ ನಮಸ್ಕರಿಸಿ ಹೊರಟು ಹೋಗುತ್ತದೆ. ಪ್ರಶ್ನೆ 2. ಪ್ರಮದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಉತ್ತರ: ಪ್ರಮದ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆ ಸ್ವಾರಸ್ಯಪೂರ್ಣವಾಗಿದೆ. ಸೀತೆಯನ್ನು ಕಾಣಲೆಂದು ಬಂದ ರಾವಣ ಆಕೆ ತಾನು ವಿದ್ಯಾ ದೇವತೆಯನ್ನು ಒಲಿಸಿಕೊಂಡು ವಿಷಯ ತಿಳಿಸುತ್ತಾನೆ. ಬಹುರೂಪಿಣಿ ವಿದ್ಯೆ ಸಾಧ್ಯವಾಯಿತು, ಇನ್ನು ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿನ್ನ ನೆಚ್ಚಿನ ರಾಮನ ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣ ಸೀತೆಗೆ ಹೇಳುತ್ತಾನೆ. ಈ ಮಾತಿಗೆ ಪ್ರತಿಯಾಗಿ ಸೀತೆ ದಶಕಂಠ ನನ್ನನ್ನು ಕರುಣಿಸುವುದಾದರೆ ಯುದ್ಧದಲ್ಲಿ ರಾಮನ ಆಯುಷ್ಯು ಪ್ರಾಣಗಳ ಸಮೀಕ್ಷೆ ಸುಳಿದಿರು ಎನ್ನುತ್ತಾ ನೆಲಕುರುಳಿ ಮೂರ್ಛೆ ಹೋಗಿ ಸಂದುತ್ತಾಳೆ. ಪ್ರಶ್ನೆ 3. ರಾವಣನ ಮನೆ ಪರಿವರ್ತನೆ ಸಂದರ್ಭದಲ್ಲಿ ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ. ಉತ್ತರ: ರಾವಣ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ನಾಗಚಂದ್ರ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ಅರ್ಥವತ್ತವಾಗಿ ಚಿತ್ರಿಸಿದ್ದಾನೆ. ಉದಾತ್ತವಾದವನಲ್ಲಿ ಸ್ಥಿರವಾದ ಪ್ರೀತಿ ಹುಟ್ಟದಿರದು ಎಂಬ ಮಾತಿನ ಹಿನ್ನೆಲೆಯಲ್ಲಿ ರಾವಣನ ಮನ ಪರಿವರ್ತನೆಯನ್ನು ಕವಿ ಪರಿಣಾಮಕಾರಿಗೊಳಿಸುತ್ತಾನೆ. ರಾವಣ ಸೀತೆಯನ್ನು ಹೊತ್ತು ತಂದದ್ದು ಮಹಾಪರಾಧವೇ? ಪರಾಂಗನಾಗಿ ವೀರತಿ ವ್ರತವನ್ನು ಬಲವಾಗಿ ಹಿಡಿದವನು ಆತ ತಾನಾಗಿ ಒಲಿದು ಬಂದ ಉಪರಂಬೆಯಂತೆ ಸೌಂದರ್ಯವತಿಯರನ್ನು ಮನಸ್ವಿಯಾಗಿ ನಿರಾಕರಿಸುವನು. ಆತ ಇಂಥವನು ಸೀತೆಯನ್ನು ಅನುಪಮ ಸೌಂದರ್ಯ ರಾಶಿಯನ್ನು ಕಾಣುತ್ತಿದ್ದಂತೆ ಮೋಹಪರವಶನಾಗುತ್ತಾನೆ, ಕಾಮವ್ಯಾಮೋಹಕ್ಕೆ ವಶವಾಗುತ್ತಾನೆ, ಒಟ್ಟಾರೆ ದಾರಿ ತಪ್ಪಿ ನಡೆಯುತ್ತಾನೆ. ಇದೆಲ್ಲ ನಿಜವೇ, ಆದರೆ ರಾವಣನಲ್ಲೂ ಕರುಣೆ ಪ್ರೀತಿಗಳಿಗೆ ಅವಕಾಶವಿದೆ. ಆತನೊಬ್ಬ ಉದಾತ್ತ ಜೀವಿ ಎಂಬುದರಲ್ಲೂ ಎರಡು ಮಾತಿಲ್ಲ. ಅಂತೆ ರಾಮನು ಅಗಲಿಲಾರದೆ ಮೂರ್ಛೆಗೆ ಸಂದ ಸೀತೆಯನ್ನು ಕಂಡು ಆತನ ಮನ ಕರಗುತ್ತದೆ. ಸೀತೆ ಮೇಲೆ ಕರುಣೆ ಉಕ್ಕಿ ಬರುತ್ತದೆ. ಕದಡಿದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಯಾಗುವಂತೆ ರಾವಣ ತನ್ನ ಕರ್ಮವಶದ ದುಷ್ಪರಿಣಾಮವನ್ನು ತನಗೆ ತಾನೇ ತಿಳಿಯಾಗುತ್ತಾನೆ, ಮನ ಪರಿವರ್ತನೆಗೊಳ್ಳುತ್ತಾನೆ. ಆಗ ರಾವಣನಲ್ಲಿ ಸೀತೆಯ ವಿಷಯವಾಗಿ ಕಾಮ ವ್ಯಾಮೋಹ ಹುಟ್ಟುವುದಿಲ್ಲ. ಆ ಭಾವ ಸುಟ್ಟು ಕೂಳಿ ಹೋಗಿ ವೈರಾಗ್ಯ ಭಾವ ಮೂಡುತ್ತದೆ. ಆಗಲೇ ಆತ ಸೀತೆ ರಾಮನಿಗೆ ತಿರುಗಿ ಯುದ್ಧದ ಮೂಲಕ ಒಪ್ಪಿಸಲು ಮುಂದಾಗುತ್ತಾನೆ. ಪ್ರಶ್ನೆ 4. ರಾವಣನಲ್ಲಿ ಕಂಡು ಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ? ಉತ್ತರ: ರಾವಣನಲ್ಲಿ ಕಂಡು ಬರುವ ಪಶ್ಚಾತ್ತಾಪವನ್ನು ಕವಿ ಅತ್ಯಂತ ಪರಿಣಾಮಕಾರಿಯಾಗಿ ನಿರೂಪಿಸಿದ್ದಾನೆ. ಕರ್ಮ ವಶದಿಂದ ಉತ್ಪನ್ನವಾಗುವ ಕೆಟ್ಟ ಪಾಪದ ಪರಿಣಾಮವನ್ನು ನರಿತ ಮೇಲೆ ರಾವಣನ ಮನ ಕದಡಿದ ನೀರು ತನ್ನಷ್ಟಕ್ಕೆ ತಾನೇ ತಿಳಿಗೊಳ್ಳುವಂತೆ ತಿಳಿಯಾಗುತ್ತದೆ. ಹೀಗೆ ಮನ ಪರಿವರ್ತನೆಗೊಂಡು ರಾವಣನಿಗೆ ಸೀತೆಯ ಬಗೆಗೆ ವೈರಾಗ್ಯ ಮೂಡುತ್ತದೆ. ತಾನು ಸೀತೆಯನ್ನು ರಾಮನಿಂದ ಅಗಲಿಸಿ ತಂದದ್ದು ಮಹಾಪರಾಧ ಎಂಬ ಪಶ್ಚಾತ್ತಾಪ ಭಾವ ಈಗ ತಾನು ಕಾಡತೊಡಗುತ್ತದೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನು ಅಗಲಿಸಿ ತನ್ನ ವಶಕ್ಕೆ ಕೀರ್ತಿ ನಾಶವಾಯಿತೆಂದು ರಾವಣ ಕೊರಗುತ್ತಾನೆ. ಈ ಪಶ್ಚಾತ್ತಾಪ ಭಾವನೆ ಆತನನ್ನು ಉದಾತ್ತ ರಾವಣನಾಗಿ ಮಾಡಿ ಬಿಡುತ್ತದೆ. ಪ್ರಶ್ನೆ 5. ಕದಡಿದ ಸಲೀಲಂ ತಿಳಿವಂದೆ ಕಾವ್ಯ ಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ. ಉತ್ತರ: ಕದಡಿದ ಸಲೀಲಂ ತಿಳಿವಂದದೆ ರಾವಣನ ಮನ ಪರಿವರ್ತನೆ ಹಾಗೂ ತನ್ಮೂಲಕ ಆತನ ಉದಾತ್ತ ವ್ಯಕ್ತಿತ್ವಕ್ಕೆ ಕೈಗನ್ನಡಿಯಾದ ಒಂದು ಸ್ವಾರಸ್ಯಕರವಾದ ಕಾವ್ಯಭಾಗ. ಕವಿ ಇಲ್ಲಿ ರಾವಣನ ಮನ ಪರಿವರ್ತನೆಯ ಮೂಲಕ ಆತನ ಉದಾತ್ತ ವ್ಯಕ್ತಿತ್ವವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಚಿತ್ರಿಸಿ
ಚಿತ್ರಿಸಿ ತೋರಿಸಿದ್ದಾನೆ. ಕವಿ ನಾಗಚಂದ್ರನ್ ರಾಮಚಂದ್ರನ್ ಚರಿತ ಪುರಾಣದ ಮುಖ್ಯ ಉದ್ದೇಶ ರಾವಣನನ್ನು ಉದಾತ್ತ ರಾವಣನಾಗಿ ಚಿತ್ರಿಸುವುದು. ರಾಮಾಯಣದ ರಾವಣ ಮೂಲತಃ ಸ್ತ್ರೀಯ ಲಂಪಟ ದುಷ್ಟತ, ಆದರೆ ನಾಗಚಂದ್ರನ ರಾವಣ ಉದಾತ್ತ ವ್ಯಕ್ತಿತ್ವ. ಅಂತೆ ನಾಗಚಂದ್ರನ ದೃಷ್ಟಿಯಲ್ಲಿ ರಾವಣ ಸ್ತ್ರೀ ಪಲ್ಲಂಟ ಅಲ್ಲ, ದುಷ್ಟನೂ ಅಲ್ಲ. ನಾಗಚಂದ್ರನು ರಾವಣ ಮೂಲತಃ ಸದ್ಗುಣೋಪೇತನಾದ ಮಹಾಪುರುಷ. ಅಂಥವನನ್ನು ಕರ್ಮವಶದ ಫಲವಾಗಿ, ಆಕಸ್ಮಿಕವಾಗಿ, ದೌರ್ಬಲ್ಯದ ಫಲವಾಗಿ, ವಿಧಿ ಸಂಕಲ್ಪ ಪ್ರೇರಿತನಾಗಿ ಪರನಾರಿಯನ್ನು ಬಯಸಿ ಪತನಾಭಿಮುಖನಾಗುತ್ತಾನೆ. ನಂತರ ತಾನು ಮಾಡಿದ ತಪ್ಪಿನ ಅರಿವಾದಾಗ ಕದಡಿದ ನೀರು ತಿಳಿಯುವಂತೆ ತಿಳಿದು ಮನ ಪರಿವರ್ತನೆಗೊಳ್ಳುತ್ತದೆ. ಸೀತೆಯನ್ನು ರಾಮನಿಂದ ಅಗಲಿಸಿ ತಂದದ್ದು ತಾನು ಮಾಡಿದ ಮಹಾಪರಾಧವೆಂಬ ಪಶ್ಚಾತ್ತಾಪದಿಂದ ಪರಿಶುದ್ಧ ಹೃದಯವಾಗುತ್ತಾನೆ. ಈ ಉದಾತ್ತ ಪರಿವರ್ತನೆ ಅಥವಾ ಮನ ಪರಿವರ್ತನೆ ರಾವಣನ ದಿವ್ಯ ವ್ಯಕ್ತಿತ್ವವೊಂದು ನಿದರ್ಶನವಾಗಿ ಬಿಡುತ್ತದೆ. ಸೀತೆ ವಿಷಯವಾಗಿ ವೈರಾಗ್ಯ ಮನೋಭಾವ ತಾಳುವ ರಾವಣನ ನಿಲುವು ಆತನಿಗೆ ಉದಾತ್ತ ವ್ಯಕ್ತಿತ್ವಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಇದು ಪ್ರಸ್ತುತ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವ ಚಿತ್ರಣ. ಭಾಷಾಭ್ಯಾಸ. ಸೂಳ ಕರ, ರಾಗ, ಕಳೆ, ಬಗೆ, ದೊರೆ, ಕಂಡ ಇವುಗಳು ನಾನಾರ್ಥ ಪದಗಳನ್ನು. ಉತ್ತರ: ಸೂಳ ಸರದಿ, ಸಲ, ಪಾಳಿ, ಅಂಚು, ಕೂಗು. ಕರ ಕೈ, ಆನೆ, ಸೊಂಡಿಲು, ತೆರಿ. ಕಂದಾಯ ರಾಗ, ಪ್ರೀತಿ, ಎರಕ, ಬೆಸುಗೆ, ಕೆಮ್ಮಣ್ಣ, ಆಸಕ್ತಿ. ಕಳ ಕಸ, ದಾಟು, ಬೀಸಾಡು, ಕುಳಿಸು. ಬಗೆ ರೀತಿ, ಮನಸ್ಸು, ಮಾಡು, ಕೆದರು, ಸುಳಿವು. ದೊರೆ ಅರಸ, ರಾಜ, ಸಿಗು, ಕವಶವಾಗು. ಗಂಡ ಪತಿ, ಒಡೆಯ, ಯಜಮಾನ. ಬೆಸ, ಭಿನ್ನ, ವೀರ, ಮೊಗ್ಗ, ಪರಿಸು. ಇವುಗಳನ್ನು ತತ್ಸಮ ತದ್ಭವ ರೂಪದಲ್ಲಿ ಬರೆಯಿರಿ. ತತ್ಸಮ ತದ್ಭವ: ಯಶ, ಬನ, ವೀರ, ಬೀರ, ಮುಖ, ಮೊಗ, ಪರೀಕ್ಷಿಸು. ಸಲೀಲಂ ನೀರು, ಜಲ. ವಸ್ತ್ರ, ಮುಖ, ವಾಯು. ನಿಲಿರಾಗ ದೃಢ ಸಂಬಂಧ, ಸ್ಥಿರಸ್ಥಿತಿ. ಪರಾಭವ ಸೋಲು, ಅಪಜಯ. ಕಡುಪ ಪರಾಕ್ರಮ, ಶೌರ್ಯ. ಕೇಚರ ಚರ ಮುಂತಾದ ಶಬ್ದ ಅರ್ಥಗಳ ವ್ಯತ್ಯಾಸಗಳನ್ನು ಗುರುತಿಸಿ. ಕೇಚರ ಖಗ, ಹಕ್ಕಿ, ದೇವತೆ, ಸ್ವರ. ಕೇಚರ ಖಗ, ಹಕ್ಕಿ, ದೇವತೆ, ವಕ್ರ, ಪದ್ಮ, ಮುಖಭಾಗ, ನಳಿನಾನೆ ಮುಂತಾದವುಗಳನ್ನು ಶಬ್ದ. ಪ್ರಸ್ತುತ ಕಾವ್ಯಭಾಗದಲ್ಲಿ ಬರುವ ನಾಮಪದಗಳನ್ನು ಪಟ್ಟಿ ಮಾಡಿ. ಪ್ರಸ್ತುತ ಕಾವ್ಯನಂಬರುವ ಇಂತಿವೆ: ರಾವಣ, ಧ್ರುವ, ಮಂಡಲ, ರಾಮ, ಸೀತೆ, ಲಕ್ಷ್ಮಣ, ಮಂಡೋದರಿ, ಭೂಷಣ, ಕೀಚರ, ಕಾಂತಿಯರು ಇತ್ಯಾದಿ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಕ್ಲಿಕ್ ಮಾಡಿ ಬೇಕಾದ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ. ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಲೈಕ್ ಮಾಡಿ. Admission open CBC NCERT and state. Opposite Sainik School, Habibnagar, Shastrinagar, Tarod, Jaipur. Summer vacation admission open. Summer vacation classes admission ಪ್ರಾರಂಭವಾಗಿವೆ. ರೆಗ್ಯುಲರ್ ಕ್ಲಾಸಸ್ ಇನ್ ಎವ್ರಿ ಇಯರ್. ಕ್ಲಾಸ್ 10th ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ, ಕ್ಲಾಸ್ 9, ಕ್ಲಾಸ್ 8, ಕ್ಲಾಸ್ 7, ಕ್ಲಾಸ್ 6th, 5th, 4th, Navodaya Sainik, Kittur coaching and all competitive exam, spoken English class, PUC per second arts, PUC per second commerce, and PUC per second science, physics, chemistry, biology, maths coaching available. ಒಮ್ಮೆ ಭೇಟಿ ಕೊಡಿ. ಅಪೋಸಿಟ್ ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಹಬೀಬ್ನಗರ್, ಶಾಸ್ತ್ರಿನಗರ್, ತರೋಡು, ಜೈಪುರ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.